ಅಂದರೆ ಇವ್ರು ಸತ್ಯ ಇದೆ ಅಂದರೆ ಸ್ಕ್ಯಾಮ್ ಮಾಡ್ತಾರೆ ಆಮೇಲೆ ಅನ್ನೋ ಲೆವೆಲ್ ಜನ ಥಿಂಕ್ ಮಾಡ್ತಿದ್ದಾರೆ. ಸೊ ಆ್ಯಕ್ಚುಲಿ ಹಂಗೆ ಥಿಂಕ್ ಮಾಡ್ತಿರೋದು ಇದೆಲ್ಲ ಆಗುತ್ತಾ ಅಂತ. ಯಾಕಂದರೆ ಅವರು ಯೋಚನೆ ಮಾಡೋದು ತಪ್ಪಿಲ್ಲ, ಜನ ಯಾಕೆ ಯೋಚನೆ ಮಾಡೋದು. ಪ್ರಜಾಕೀಯ ಪಾರ್ಟಿ ನಮ್ಮ ರಾಜ್ಯದಲ್ಲಿ ಬರಬೇಕಂದ್ರೆ ಸೊ ಉಪ್ಪಿ ಸರ್ ಹೇಳೋ ಹಾಗೆ ಹೌದು, ಯಾವುದೇ ಸಮಾವೇಶ ಇರಲ್ಲ, ಯಾವ ಫಂಕ್ಷನ್ನು ಇರಲ್ಲ, ಏನೂ ಮಾಡಲ್ಲ, ಪ್ರಚಾರ ಮಾಡೋಕ್ಕೂ ಹೋಗಲ್ಲ, ಏನೂ ಮಾಡೋಕ್ಕೆ ಹೋಗಲ್ಲ ಅಂತ ಹೇಳಿದ್ದಾರೆ. ಸೊ ಅವ್ರ ಉದ್ದೇಶ ನಾವೇನಿವತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತೀವೋ ಸೊ ಅದನ್ನೇ ನಾವು ನಿಮಗೆ ನೀವು ಅದನ್ನು ನೋಡಿಬಿಟ್ಟು ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಪಾಯಿಂಟ್ಸ್ ಏನೇನಿದೆ ಅದನ್ನು ಓದ್ಕೊಂಬಿಟ್ಟು ಸೊ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ಪಕ್ಷಕ್ಕೆ ನಿಂತ್ಕೊಳ್ಳಿ ಅಂತ ಹೇಳ್ತಾರೆ. ಸರಿ, ಸೊ ಎಷ್ಟು ಪ್ರಾಮಾಣಿಕವಾಗಿ ಈ ಆ್ಯಪ್ ಈ ಪ್ರಜಾಕೀಯ ಪಾರ್ಟಿ ಇದೆ ಅಂದರೆ ಸೊ ನೀವು ಈ ಕಲಿಗಾಲದಲ್ಲಿ ಅದು ಕರ್ನಾಟಕದಲ್ಲಿ ಜನಗಳು ಒಂಥರ ಏನಂತಾರಲ್ಲ, ಸುಳ್ಳ ಕೇಳಿ ಮೋಸನ ಕಂಡು ನೋಡಿ ಏನಾಗ್ಬಿಡತ್ತಂದ್ರೆ ಅವರಿಗೆ ಯಾವುದೋ ಒಂದು ಸತ್ಯ ಇದೆಯಪ್ಪ, ಇದು ಕರೆಕ್ಟ್ ಇದೆ ಅಂದರೆ ಇವ್ರು ಸತ್ಯ ಇದೆ ಅಂದರೆ ಸ್ಕ್ಯಾಮ್ ಮಾಡ್ತಾರೆ ಆಮೇಲೆ ಅನ್ನೋ ಲೆವೆಲ್ ಜನ ಥಿಂಕ್ ಮಾಡ್ತಿದ್ದಾರೆ. ಸೊ ಆ್ಯಕ್ಚುಲಿ ಹಂಗೆ ಥಿಂಕ್ ಮಾಡ್ತಿರೋದು ಇದೆಲ್ಲ ಆಗುತ್ತಾ ಅಂತ. ಯಾಕಂದರೆ ಅವರು ಯೋಚನೆ ಮಾಡೋದು ತಪ್ಪಿಲ್ಲ, ಜನ ಯಾಕೆ ಯೋಚನೆ ಮಾಡೋದು ತಪ್ಪಿಲ್ಲ ಅಂದರೆ ನಮಗೆಲ್ಲ ಅಭ್ಯಾಸ ಆಗ್ಬಿಟ್ಟಿದೆ. ಇಷ್ಟು ದಿನ ಎಲ್ಲ ಅಭ್ಯಾಸ ಆಗಿ ನಾವು ಹಂಗೆ ಆಗ್ಬಿಟ್ಟಿದ್ದೀವಿ, ನಾವು ಅದಕ್ಕೆ ಅಭ್ಯಾಸ ಆಗ್ಬಿಟ್ಟಿದ್ವಿ, ಇದಕ್ಕೆ ಹೋಗ್ತಾ ಇಲ್ಲ ಮನಸ್ಸು. ಸೊ ಏನೇ ನಮಗೆ ಪ್ರಾಬ್ಲಮ್ ಇದೆಯಪ್ಪ, ನಮಗೆ ಚೇಂಜ್ ಆಗ್ಬೇಕಂದ್ರೂ ನಾವೇನಾಗ್ಬಿಟ್ಟಿದ್ದೀವಿ, ನಮಗೆ ಅಭ್ಯಾಸ ಆಗ್ಬಿಟ್ಟಿದ್ದೀವಿ. ಯಾವುದೇ ಒಂದು ಪಕ್ಷ, ಎಕ್ಸಾಂಪಲ್ ಪ್ರಜಾಕೀಯ ಆಗಿರ್ಬೋದು, ಎಕ್ಸಾಂಪಲ್ ಆಂಧ್ರದಲ್ಲಿ ಪಕ್ಷೇತರ ಪಾರ್ಟಿಗಳಿದ್ದಾವೆ, ಮತ್ತು ತಮಿಳ್ನಾಡಲ್ಲಿ ಪಕ್ಷೇತರ ಪಾರ್ಟಿಗಳಿದ್ದಾವೆ, ಅವೆಲ್ಲ ಗೆದ್ದು ಇವಾಗ ಸರ್ಕಾರ ನಡೆಸ್ತಾ ಇಲ್ವಾ. ಸೊ ಯಾವಾಗಲೂ ನಾನು ಅದನ್ನು ಜನಗಳಿಗೆ ತರ್ತೀನಿ ಅನ್ನೋದಕ್ಕಿಂತ ನನ್ನ ಥಾಟ್ ಹೇಳ್ತಾ ಇದ್ದೀನಿ. ಯಾರಾದರೂ ಬೈಕೋಬೇಡಿ, ಯಾರು ನನಗೆ ಅನ್ಸೋದು ಹೇಳ್ತಾ ಇದ್ದೀನಿ. ಒಂದು ಪಾರ್ಟಿ ತಂದ ಮೇಲೆ ನಮ್ಮ ಥಾಟ್ಸು, ನಮ್ಮ ಐಡಿಯಾಲಜಿನ ಒಳಗಿಟ್ಕೊಂಡು ಅದನ್ನು ಸರ್ಕಾರ ಬಂದ ಮೇಲೆ ಅದನ್ನು ನಾವು ಮಾಡಬೇಕು. ಎಕ್ಸಾಂಪಲ್ಲು ಟ್ರಾನ್ಸ್ಪರೆಂಟಿ ತರಬೇಕು. ಮೊದಲೇ ಹೇಳ್ಬಾರ್ದು, ಅದನ್ನು ಜನಗಳಿಗೆ ನಂಬಿಕೆ ಬರಲ್ಲ. ನಾರ್ಮಲ್ ಪಕ್ಷಗಳು ಹೆಂಗಿದ್ದಾವೆ ಇವಾಗ, ಕಾಂಗ್ರೆಸ್ಸು, BJP, JDS ಯಾವ ಥರ ಅವರು ಪ್ರಚಾರ ಮಾಡ್ತಾರೆ. ಓಕೆ, ಪ್ರಚಾರ ಬೇಡ, ದುಡ್ಡಿಲ್ಲಪ್ಪ, ದುಡ್ಡು ಖರ್ಚು ಮಾಡೋಕ್ಕಾಗಲ್ಲ, ಮತ್ತೆ ಅದನ್ನೇ ಕರಿತೀವಿ, ಓಕೆ ಬೇಡ. ಅಟ್ಲೀಸ್ಟ್ ನಿಮ್ಮ ಟ್ರಾನ್ಸ್ಪರೆಂಟು, ನಿಮ್ಮ ಸತ್ಯದ ಪಾಯಿಂಟ್ಸು ಅಥವಾ ಧರ್ಮವಾಗಿ ನಡ್ಕೋಬೇಕಂತ ಏನಿದೆಯೋ, ಲಂಚ ತಿನ್ನಬಾರ್ದು, ಸಂಬಳ ಕೊಟ್ಟಷ್ಟು ಕೆಲಸ ಮಾಡಬೇಕು, ಜನ ಹೇಳಿದಷ್ಟೇ ಮಾಡ್ಬೇಕಂತ ಏನು ಆಪಲ್ಲಿ ಇದೆಯೋ. ಸೊ ನಾನು ಹೇಳ್ತಿರೋದು, ನಿಮ್ಮ ಪಾಯಿಂಟ್ಸ್ನ ಅದನ್ನು ಹೇಳೋದು ಬಿಟ್ಬಿಟ್ಟು ಫಸ್ಟು ನೀವು ಒಂದು ಪಕ್ಷನ ಒಬ್ಬ ನಾಯಕನ ಗೆಲ್ಸ್ಕೊಂಡು ನಂತರ ನಿಮ್ಮ ಏನೇನು ಥಾಟ್ಸ್ ಇದೆ, ನಿಮ್ಮ ಸಿದ್ಧಾಂತಗಳು ಏನಿದೆ, ಸರ್ಕಾರಕ್ಕೆ, ರಾಜ್ಯಕ್ಕೆ ಏನು ಮಾಡಬೇಕಂತ ನಿಮಗೆ ಥಾಟ್ಸ್ ಇದೆಯೋ ಒಂದೊಂದೇ ಜಾರಿ ತನ್ನಿ. ಎಕ್ಸಾಂಪಲ್ ನೋಡಿ, ತಮಿಳ್ನಾಡಲ್ಲಿ ವಿಜಯವ್ರು ತಂದಿಲ್ವಾ, ನೀವು ಒಟ್ಟಿಗೆ ನೀವು ಎಲ್ಲ ನಾನು ಇದನ್ನು ಮಾಡ್ತೀನಿ ಇವೆಲ್ಲ ಪಾಯಿಂಟ್ಸ್ ಹಾಕಿದರೆ ನಮ್ಮ ಜನಗಳು ಕಲಿಗಾಲದಲ್ಲಿದ್ದಾರೆ. ಸೊ ಆ ಪ್ರಜಾಕೀಯ ಆ್ಯಪ್ಗೂ ಈಗಿನ ನಡೀತಿರೋಂಥ ಸ್ಥಿತಿಗೂ ಅಷ್ಟು ಸುಲಭವಾಗಿ ಪ್ರಜಾಕೀಯಕ್ಕೆ ಜನ ಅಷ್ಟೊಂದು ಮುಂದೆ ಮಾಡ್ಬೋದು. ಮುಂದೆ ಇನ್ನೊಂದು 5-10 ವರ್ಷದಲ್ಲಿ ಪ್ರಜಾಕೀಯ ಬರ್ಬೋದು. ನಾನು ಇವಾಗಿಂದ ಹೇಳ್ತಾ ಇದ್ದೀನಿ, ಇವಾಗಿಂದು ನೀವು ಒಂದು ಪಕ್ಷವಾಗಿ ಬನ್ನಿ. ಒಂದು ಪಕ್ಷ, ಓಕೆ, ಪ್ರಚಾರ ಮಾಡಬೇಡಿ, ದುಡ್ಡು ಖರ್ಚು ಮಾಡಬೇಡಿ. ಉಪೇಂದ್ರ ಅವರು ನಿಲ್ತಾರೆ ಅಂತಂದರೆ, ಉಪೇಂದ್ರ ಅವರು ಮಾಡ್ತಾರೆ ಅಂತಂದರೆ ನೀವು ಅದನ್ನು, ಇವಾಗ ಎಕ್ಸಾಂಪಲು ನಾನು ಒಬ್ಬ ವ್ಯಕ್ತಿ ಇಡ್ತೀನಿ, ಜನಗಳೇ ಬಂದು ಟ್ರಾನ್ಸ್ಪರೆಂಟ್ ಮಾಡಿಸ್ಕೋಬೇಕು, ಎಲ್ಲ ಅವರಲ್ಲೇ ಇರುತ್ತೆ. ಈ ಪ್ರತಿಯೊಂದು ವಿಷಯಗಳು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಮಾಡ್ತೀವಿ, ಎಲ್ಲ ಕ್ಯಾಮ್ರಾ ಇರುತ್ತೆ. ಏನೇ ಒಂದು ಬಡ್ಜೆಟ್ ಆದರೂ ಟ್ರಾನ್ಸ್ಪರೆಂಟಾಗಿ ನಡಿಬೇಕು ಅಂತ ಹೇಳ್ತಿರಲ್ಲ, ಅದೆಲ್ಲ ಸರಿ ಇದೆ, ತಪ್ಪಿಲ್ಲ. ನೀವು ಒಂದು ಸಾಮಾನ್ಯ ಪಕ್ಷ ಹೆಂಗೆ ಬರುತ್ತೋ ಹಾಗೆ ಬಂದು ನಿಮ್ಮ ಸಿದ್ಧಾಂತಗಳನ್ನು, ನಿಮ್ಮ ಏನು ಕೀ ಪಾಯಿಂಟ್ಸ್ ಇದೆಯೋ ಅದನ್ನು ಒಂದೊಂದೇ ಜಾರಿ ತನ್ನಿ. ನಿಮ್ಮ ಸರ್ಕಾರ ಇರುತ್ತಲ್ವ, ನೀವೊಂದು ಜಾರಿ ತನ್ನಿ. ಯಾಕೆ ಸಪೋರ್ಟ್ ಮಾಡಲ್ಲ? ಎಲ್ಲ ಯೂತ್ ಸಪೋರ್ಟ್ ಮಾಡ್ತಾರೆ, ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಇಲ್ಲಿ ಏನಾಗಿದೆ ಅಂದರೆ, ಯಾವುದೋ ಕಂಡಿರೋದು ಬೇರೆ ಪ್ರಪಂಚದಲ್ಲಿ ನಡೆಯೋ ಸತ್ಯ ಧರ್ಮ ದೇವ್ರನಾಡ, ಅವಾಗ ಏನ್ತಿದ್ವಲ್ಲ ಸತ್ಯಯುಗ,
ಸತ್ಯಯುಗ ಅನ್ಕೊಂಬಿಟ್ಟಾರೆ. ಸತ್ಯಯುಗ ಅಲ್ಲ ಗುರು, ಇದು ಕಲಿಯುಗ. ನೀವು ಇಷ್ಟೊಂದು ಸತ್ಯವಾಗಿರೋಕ್ಕಾಗಲ್ಲ, ಎಲ್ಲ ನಡೆಯುತ್ತೆ, ಒಳಗೆ ಗೋಲ್ಮಾಲ್ ನಡೆಯುತ್ತೆ ಅಂತ ಜನ ಅನ್ಕೊಂತಾರೆ. ಸೊ ಮೊದಲು ನೀವು ಸರ್ಕಾರಕ್ಕೆ ಬಂದು ಸರ್ಕಾರವನ್ನು ರಚಿಸಿ, ಗೆದ್ದು ಬಿಟ್ಟು ಸರ್ಕಾರವನ್ನು ರಚಿಸಿದ ಮೇಲೆ ನೀವು ಬೇಕಾದರೆ ನಿಮ್ಮ ಸಿದ್ಧಾಂತಗಳನ್ನು, ನಿಮ್ಮ ನೈತಿಕ ಸಿದ್ಧಾಂತಗಳು ಅಥವಾ ನೀವು ನಿಮ್ಮ ಜನ ಕೊಡುವಂಥ ಸಲಹೆಗಳ ಮೇರೆಗೆ ನೀವು ನಿಮ್ಮ ಸರ್ಕಾರ ಒಂದೊಂದೇ ಸಿದ್ಧಾಂತಗಳನ್ನು ಜಾರಿ ತರ್ಬೋದು. ಇದು ನನ್ನ ಅಭಿಪ್ರಾಯ.